ಕುಮಾರ್. ಜುಗಲ್ಬಂದಿ ಇದು ಜನರ ಧ್ವನಿ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಪ್ರತಿದಿನ ಹಲವಾರು ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಒಂದೊಂದು ವಿಚಾರವನ್ನು ಎತ್ಕೊಂಡು ಅದಕ್ಕೆ ಸಂಬಂಧಪಟ್ಟ ಹಾಗೆ ತಜ್ಞರನ್ನ ಕರೆಸ್ತೀವಿ, ಸಂಬಂಧಪಟ್ಟಂಥವ್ರನ್ನ ಕರೆಸಿ ನಾವು ಚರ್ಚೆ ಮಾಡ್ತೀವಿ. ಇವತ್ತು ನಾವು ಎತ್ಕೊಂಡಿರುವಂಥದ್ದು ಕಾವೇರಿಯ ಕಿರಿಕಿರಿ ಬಗ್ಗೆ. ತಮಿಳುನಾಡಿನ ಕಿರಿಕಿರಿ ಮತ್ತೆ ಆರಂಭವಾಗಿದೆ. ಜಯಲಲಿತಾ ಇದ್ದಾಗಲೇ ಇದು ಆರಂಭವಾಗುತ್ತೆ ಅನ್ನುವಂಥದ್ದು ಅದು ಎಲ್ಲರೂ ಗಮನಿಸಬೇಕಾದಂಥ ಅಂಶ. ಹಾಗಾದರೆ ಇದಕ್ಕೆ ಪರಿಹಾರ ಮಾರ್ಗಗಳು ಏನೇನು, ಇವತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸಾಕಷ್ಟು ಚರ್ಚೆ ಮಾಡ್ತೀವಿ. ಅದರ ಜುಗಲ್ಬಂದಿ ಇದು ಜನರ ಧ್ವನಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ನಾನು ಆರಂಭದಲ್ಲಿ ಹೇಳಿದೆ, ಪ್ರತಿದಿನ ಒಂದೊಂದು ವಿಚಾರವನ್ನು ಎತ್ಕೊಂಡು ನಾವು ಚರ್ಚೆ ಮಾಡ್ತೀವಿ. ಇವತ್ತು ನಾವು ಎತ್ಕೊಂಡಿರುವಂಥದ್ದು ಕಾವೇರಿ ಕಿರಿಕಿರಿ ಬಗ್ಗೆ. ತಮಿಳುನಾಡು ಯಾಕೆ ಪದೇ ಪದೇ ಕಿರಿಕಿರಿ ಮಾಡ್ತಾ ಇದೆ, ಅದೇ ಇವತ್ತಿನ ಚರ್ಚಾ ವಿಷಯ. ಬನ್ನಿ, ಸಂಬಂಧಪಟ್ಟ ಚರ್ಚೆ ಮಾಡಲಿಕ್ಕೆ ನರಸಿಂಹಪ್ಪ ಇವತ್ತು ನಮ್ಮ ಜೊತೆಗಿದ್ದಾರೆ. ನೀರಾವರಿ ತಜ್ಞರು, ರೈತ ಮುಖಂಡರು. ಮತ್ತೊಬ್ಬರು ನಮ್ಮ ಜೊತೆಗಿರುವಂಥವರು ಪುಟ್ಟರಾಜು ಮೇಲ್ಕೋಟೆ ಶಾಸಕರು, JDS ಮುಖಂಡರು. ರಘು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ, ಕೃಷಿ ತಜ್ಞರು, ಆಹಾರ ತಜ್ಞರು. ನರೇಂದ್ರ ಸ್ವಾಮಿ ಇನ್ನು ಸ್ವಲ್ಪ ಹೊತ್ತಿಗೆ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ, ಮಳವಳ್ಳಿ ಶಾಸಕರು, ಮಾಜಿ ಸಚಿವರು. ಜೊತೆಗೆ ಮೈಸೂರಿನ ಸ್ಟುಡಿಯೋದಿಂದ ಪ್ರೊಫೆಸರ್ ಬಸವರಾಜ್ ನಮ್ಮ ಜೊತೆಗಿದ್ದಾರೆ. ಬಸವರಾಜ ಕಾವೇರಿ ನೀರಿನ ಹಂಚಿಕೆ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿರುವಂಥವ್ರು. ಇದೆಲ್ಲದರ ಜೊತೆಗೆ ನಿತ್ಯ ಇರೋ ಹಾಗೆ ವಿನಾಯಕ್ ಭಟ್ ಮೂರರು ಕೂಡ ಇವತ್ತು ನಮ್ಮ ಜೊತೆಗಿದ್ದಾರೆ. ಸಾಕಷ್ಟು ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು ಕಾವೇರಿ ಕಿರಿಕಿರಿ ಹೇಗೆ ಶುರುವಾಗಿದೆ, ಯಾಕಂದರೆ ಬೇಸಿಗೆನಲ್ಲಿ ನೀರು ಸಂಗ್ರಹಿಸಿ ಇಡಲಿಕ್ಕೇ ಇವರ ಪರ್ಮಿಷನ್ ಬೇಕಂತೆ. ಅಂದರೆ KRS ಅನ್ನುವಂಥದ್ದು ಏನಾದರೂ ತಮಿಳುನಾಡಿನ ಹಿತಾಸಕ್ತಿಗೆ ಇದೆಯಾ ಅನ್ನುವಂಥ ಪ್ರಶ್ನೆ ಪದೇ ಪದೇ ಉದ್ಭವ ಆಗುತ್ತೆ. ಇದೆಲ್ಲದರ ಜೊತೆಗೆ ಮತ್ತೆ ಕರ್ನಾಟಕದ ಒಂದು ಲೆಕ್ಕದಲ್ಲಿ ಈಗ ಸದನದಲ್ಲಿ ಬೊಬ್ಬೆ ಹಾಕ್ತಾ ಇದ್ದಾರೆ, ನಾವೆಲ್ಲರೂ ಕೂಡ ನಿಮ್ಮ ಜೊತೆಗಿದ್ದೀವಿ ಅಂತ ವಿಪಕ್ಷದ ಸದಸ್ಯರು ಕೂಡ ಹೇಳ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆಗೆ ತಜ್ಞರ ಸಮಿತಿನೇ ಇಲ್ಲ, ಮಿದುಳಿಲ್ಲದೇ ಹೋರಾಟಕ್ಕೆ ಕರ್ನಾಟಕ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಬನ್ನಿ, ಇದೆಲ್ಲದರ ಬಗ್ಗೆ ಒಂದು ವರದಿ ನೋಡೋಣ ಆರಂಭದಲ್ಲಿ. ಕರ್ನಾಟಕ KRSನಲ್ಲಿ ನೀರು ಖಾಲಿ ಮಾಡಿಬಿಡುತ್ತೆ. ಕರ್ನಾಟಕದ ರೈತರು ಬೇಸಿಗೆ ಬೆಳೆ ಬೆಳೆದರೆ ತಮಿಳುನಾಡಿಗೆ ನೀರು ಸಿಕ್ಕೋದಿಲ್ಲ. ಈಗಲೇ ಕರ್ನಾಟಕದ ರೈತರು ಬೇಸಿಗೆ ಬೆಳೆ ಬೆಳೆಯದಂತೆ ನಿರ್ಬಂಧ ಹೇರಬೇಕು ಅಂತ ತಮಿಳುನಾಡು ಖ್ಯಾತೆ ತೆಗೆದುಕೊಳ್ಳುತ್ತಿದೆ. ಸುಪ್ರೀಂ ಕೋರ್ಟ್ನಲ್ಲಿ ತಕರಾರು ಅರ್ಜಿಯನ್ನು ಸಲ್ಲಿಸಿದೆ. ತಮಿಳುನಾಡಿನ ಕಿತಾಪತಿಗೆ ರಾಜ್ಯ ರಾಜಕೀಯ ಪಕ್ಷಗಳು ಒಗ್ಗಟ್ಟಿನ ಉತ್ತರ ನೀಡಿವೆ. ಇಂದು ವಿಧಾನಸಭೆಯಲ್ಲಿ ಮಾತನಾಡಿದ CM ಸದಾನಂದಗೌಡ, ನೆಲ ಜಲ ವಿಚಾರದಲ್ಲಿ ರಾಜಿಯ ಮಾತೇ ಇಲ್ಲ ಎಂದಿದ್ದಾರೆ. ರಾಜ್ಯದ ನೆಲ ಜಲ ಗಡಿ ಇದರ ಬಗ್ಗೆ ಯಾವತ್ತೂ ಈ ಸದನ ಸಹಮತವನ್ನು ವ್ಯಕ್ತಪಡಿಸಿದೆ. ಇದೊಂದು ಖ್ಯಾತೆ ಅವರು ತೆಗೆದಿರುವಂಥದ್ದು ವಿಶೇಷವಾಗಿ ಸುಮ್ಮನೆ ಒಂದು ನಮ್ಮನ್ನ ಕೆಣಕ್ಲಿಕ್ಕೆ ಅಂತ, ಕರ್ನಾಟಕವನ್ನು ಕೆಣಕ್ಲಿಕ್ಕೆ ಅಂತ ಅನಿಸುತ್ತೆ. ರಾಜಕೀಯ ಏನಿಲ್ಲ ಇದರಲ್ಲಿ. ವಿಶೇಷ ಅಂದ್ರೆ ನಿಲುವಳಿ ಮಂಡಿಸಿದ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬೆಂಬಲ ಘೋಷಿಸಿತು. ಈ ಮೂಲಕ ನೆಲ ಜಲ ವಿಚಾರದಲ್ಲಿ ಪಕ್ಷಭೇದ ಮರೆತು ಹೋರಾಡುವ ಸಂದೇಶ ರವಾನಿಸಿದ್ದಾರೆ. ಅಷ್ಟೇ ಅಲ್ಲ, ತಮಿಳುನಾಡು ಕಿತಾಪತಿಗೆ ಬಿಜೆಪಿ ಕಾಂಗ್ರೆಸ್ ಕಾರಣ ಎಂದು ಹೇಳಿದ JDSನ HD ರೇವಣ್ಣ ಅವರಿಗೂ ಇದರಲ್ಲಿ ರಾಜಕೀಯ ಬೆರೆಸಬೇಡಿ ಅಂತ ಬುದ್ಧಿಮಾತು ಹೇಳಿದ್ದಾರೆ. ನಾವು ತೀರ್ಮಾನ ಮಾಡಬೇಕು, ಯಾವುದೇ ಕಾರಣಕ್ಕೆ ನಮ್ಗೀಗ ಅನ್ಯಾಯ ಆಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಆರ್ ಫೈಟಿಂಗ್ ಫಾರ್ ದಿ ಜಸ್ಟಿಸ್. ನಾವು ನಿಮ್ಮ ಜೊತೆನಲ್ಲಿ ಇರ್ತೀವಿ. ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ. ಪ್ರತಿಪಕ್ಷಗಳ ಬೆಂಬಲದಿಂದ ಉತ್ತೇಜಿತರಾಗಿದ್ದ ನೀರಾವರಿ ಸಚಿವ ಬೊಮ್ಮಾಯಿ ಕೂಡ ಈ ಬಗ್ಗೆ ನ್ಯಾಯಾಲಯದಲ್ಲಿ ಉತ್ತರ ನೀಡಲು ಸರ್ಕಾರ ನಿರ್ಧರಿಸಿದ್ದು, ಸಲಹೆ ಸಹಕಾರ ನೀಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ನಮ್ಮ ಕಾನೂನಿನ ತಜ್ಞರ ಜೊತೆಗೆ ಈಗಾಗಲೇ ನಾವು ಚರ್ಚೆ ಮಾಡಿದ್ದೇವೆ, ನಾರಿಮನ್ ಜೊತೆಗೂ ಕೂಡ ಚರ್ಚೆ ಮಾಡಿದ್ದೇವೆ. ಇದಕ್ಕೆ ಸೂಕ್ತವಾದ ಉತ್ತರವನ್ನು ನಾವು ಕೊಡ್ತೇವೆ. ಏನೂ ತೊಂದರೆ ಆಗೋದಿಲ್ಲ. ಖಂಡಿತವಾಗಿಯೂ ನಮ್ಮ ವಾದವನ್ನು ರಕ್ಷಣೆ ಮಾಡ್ತೇವೆ. ಒಗ್ಗಟ್ಟಿನ ಮಾತಂತೂ ಘೋಷಣೆಯಾಗಿದೆ. ರಾಜಕೀಯ ಪಕ್ಷಗಳ ನಿಲುವು ಬದಲಾಗುವುದಿಲ್ಲ ಅನ್ನೋದು ಗ್ಯಾರಂಟಿ. ಆದರೆ ಇದೇ ಉತ್ಸಾಹ ಮತ್ತು ಒಗ್ಗಟ್ಟು ನ್ಯಾಯಾಂಗ ಹೋರಾಟದಲ್ಲೂ ಕಾಣಿಸಿಕೊಳ್ಳಬೇಕಾಗಿದೆ. ಅದರಲ್ಲೂ ಈ ವಿಚಾರದಲ್ಲಿ ಹಿರಿಯ ಅನುಭವಿ ನಾಯಕರ ಸಲಹೆ ಸೂಚನೆ ಅತ್ಯಗತ್ಯ. ಯಾಕೆಂದ್ರೆ ಕೋರ್ಟ್ನಲ್ಲಿ ಘೋಷಣೆಗಳಿಗಿಂತ ವಾದ ಮತ್ತು ಸಾಕ್ಷಿಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಹೀಗಾಗಿ ರಾಜ್ಯ ಸರ್ಕಾರದಷ್ಟೇ ಜವಾಬ್ದಾರಿ ಪ್ರತಿಪಕ್ಷಗಳ ಹಿರಿಯ ನಾಯಕರಿಗೂ ಇದೆ. ಒಗ್ಗಟ್ಟಿಲ್ಲದೆ ಹೋದರೆ ಮತ್ತೊಮ್ಮೆ ನ್ಯಾಯಾಂಗದಲ್ಲಿ ಸೋಲುಂಟಾಗಬಹುದು. ಹಾಗಾಗುವುದು ಬೇಡ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.